Hi friends, welcome to CS Logic channel. ಇವತ್ತು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾರಂತ ಸ್ಟೂಡೆಂಟ್ಸ್ಗೋಸ್ಕರ ಹೋಗ್ತಿರೋದು. ಈ ಸೆಷನ್ ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 2014 ಸಾಲಿನ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನ ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ 50 ಕ್ವಶನ್ ಆಲ್ರೆಡಿ ಮಾಡಿದ್ದೀನಿ. ಸೊ ಅದನ್ನ ಲಿಂಕ್ ನ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಸೆಕೆಂಡ್ ಸೆಷನ್ ಅಂದ್ರೆ ರಿಮೈನಿಂಗ್ 50 ಕ್ವಶನ್ಸ್ ನ ಈ ಸೆಷನ್ ಅಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆನಾ? ಸೊ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ ಫಸ್ಟ್ ಕ್ವಶನ್ ಹೋಗೋಣ. ಇನ್ C++, which of the following supports formatted ಇನ್ಪುಟ್ ಔಟ್ಪುಟ್ ಆಪರೇಷನ್? ನಿಮ್ಮ ಒಂದು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದು ಇನ್ಪುಟ್ ಔಟ್ಪುಟ್ ಆಪರೇಷನ್ ಫಾರ್ಮ್ಯಾಟ್ ಗೆ ಸಪೋರ್ಟ್ ಮಾಡುತ್ತೆ ಅಂತ ಕೇಳಿದರೆ ಇಟ್ ಈಸ್ IOS, ದಟ್ ಈಸ್ ಆಪ್ಷನ್ ಡಿ. ಸೊ ಅದು ಬಂದು ಇಟ್ ಈಸ್ ಅ ಕ್ಲಾಸ್ ಫಾರ್ ಪ್ರೊವೈಡಿಂಗ್ ಆಲ್ ದ ಇನ್ಪುಟ್ ಅಂಡ್ ಔಟ್ಪುಟ್ ಕ್ಲಾಸಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಇನ್ C++, which of the following is not asynchronous exceptions? ಸೊ ನಿಮ್ಮ ಒಂದು C++ ಅಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಇಸ್ ನಾಟ್ ಅ ಸಿಂಕ್ರೋನಸ್ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ಗಿವನ್ ಆಲ್ ದ ಆಪ್ಷನ್ಸ್ ಆರ್ ಸಿಂಕ್ರೋನಸ್ ಎಕ್ಸೆಪ್ಷನ್ಸ್ ಆಗಿರುತ್ತೆ. ಸೊ ಅದರಿಂದ ಇದು ಯಾವುದೇ ಹಾಕಿದ್ರು ಯು ಆರ್ ಗೆಟಿಂಗ್ ಅ ಗ್ರೇಸ್ ಮಾರ್ಕ್ಸ್. Next question. In C++, dash is an input object that recognizes the data types of input variable automatically. So ನಿಮ್ಮ ಒಂದು C++ ಅಲ್ಲಿ ಯಾವುದು ಇನ್ಪುಟ್ ಆಬ್ಜೆಕ್ಟ್ ಅನ್ನ ರೆಕಗ್ನೈಸ್ ಮಾಡುತ್ತೆ, ದ ಡೇಟಾ ಟೈಪ್ ಆಫ್ ಇನ್ಪುಟ್ ವೇರಿಯಬಲ್ ಯಾವುದು ಆಟೋಮೆಟಿಕಲಿ ರೆಕಗ್ನೈಸ್ ಮಾಡೋದು ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಸಿ ಇನ್. ಓಕೆ, passing to the next question. In C++, which of the following is not true in case of reference variable? So ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ C++ ಗೆ which is not a true statement in terms of a reference variable ಅಂತ ಕೇಳಿದ್ದಾರೆ. ಓಕೆನಾ? ಸೊ the option B is the right answer. You can perform arithmetic manipulation. ಸೊ ಇದನ್ನ ಮಾಡೋದಕ್ಕಾಗಲ್ಲ. It is not a true statement. You cannot perform any arithmetic manipulations. Okay, next question. When a process is created, it enters dash states. ಸೊ ನಿಮ್ಗೆ ಒಂದು ಪ್ರೋಸೆಸ್ ಅನ್ನ ಕ್ರಿಯೇಟ್ ಮಾಡಿದ ತಕ್ಷಣ ಅದು ಯಾವ ಸ್ಟೇಟ್ ಗೆ ಎಂಟರ್ ಆಗುತ್ತೆ ಅಂತ ಕೇಳಿದರೆ ಇಟ್ ಎಂಟರ್ಸ್ ಟು ದ ನ್ಯೂ ಸ್ಟೇಟ್ಸ್. ಸೊ ಇಟ್ ಈಸ್ ಆಲ್ರೆಡಿ 2017ನೇ ಸಾಲಿನ ಕ್ವಶನ್ ಪೇಪರ್ಸ್ ಅಲ್ಲೂ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಲಾಂಗ್ ಟರ್ಮ್ ಶೆಡ್ಯೂಲರ್ಸ್ ಇಸ್ ಆಲ್ಸೋ ಕಾಲ್ಡ್. ಸೊ ನಿಮ್ಮ ಒಂದು ಲಾಂಗ್ ಟರ್ಮ್ ಶೆಡ್ಯೂಲರ್ಸ್ ಗೆ ಇನ್ನೊಂದು ಹೆಸರಿದೆ. ಸೊ ಅದನ್ನ ಯಾವುದು ಅಂತ ಕೇಳಿದರೆ ಇಟ್ ಈಸ್ ಜಾಬ್ ಶೆಡ್ಯೂಲರ್ಸ್. ಓಕೆ, ಜಾಬ್ ಶೆಡ್ಯೂಲರ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್. A high priority process can obtain CPU control in. ಸೊ ನಿಮ್ಮ ಒಂದು ಹೈ ಪ್ರಯಾರಿಟಿ ಪ್ರೋಸೆಸ್ ಅನ್ನ CPU ಕಂಟ್ರೋಲ್ ಮಾಡೋದಕ್ಕೆ ಯಾವ್ದು ಒಂದು ಶೆಡ್ಯೂಲಿಂಗ್ ಅನ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ ಇಟ್ ಈಸ್ ಪ್ರಿಮಿಟಿವ್ ಶೆಡ್ಯೂಲಿಂಗ್. ಓಕೆ, ಪ್ರಿಮಿಟಿವ್ ಶೆಡ್ಯೂಲಿಂಗ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. The CPU is allocated to a process that has smallest next CPU burst time in which of the following schedule? ನಿಮ್ಮ ಒಂದು ಶೆಡ್ಯೂಲಿಂಗ್ ನ ಪ್ರೋಸೆಸ್ ಎಲ್ಲ ತಿಳ್ಕೊಂಡಿರ್ಬೇಕಾಗುತ್ತೆ. ರೌಂಡ್ ರಾಬಿನ್ ಶೆಡ್ಯೂಲಿಂಗ್ ಆಗಿರ್ಬೋದು, ಫಸ್ಟ್ ಇನ್ಪುಟ್ ಫಸ್ಟ್ ಔಟ್ಪುಟ್ ಶೆಡ್ಯೂಲಿಂಗ್ ಆಗಿರ್ಬೋದು, ಮಲ್ಟಿ ಲೆವೆಲ್ ಕ್ಯೂಯಿಂಗ್ ಶೆಡ್ಯೂಲಿಂಗ್, SJF ಶಾರ್ಟ್ ಜಂಪ್ ಫುಲ್ ಶೆಡ್ಯೂಲಿಂಗ್, ಇದ್ರ ಬಗ್ಗೆ ನೀವು ಫಾಲೋಯಿಂಗ್ ಶೆಡ್ಯೂಲ್ಸ್ ನ ತಿಳ್ಕೊಂಡಿರ್ಬೇಕು. ಇಲ್ಲಿ ಕೇಳಿರೋದೇನು ಅಂದ್ರೆ ನಿಮ್ಮ ಒಂದು CPU ಅಲೋಕೇಟೆಡ್ ಪ್ರೋಸೆಸ್ ನ ಸ್ಮಾಲೆಸ್ಟ್ ನೆಕ್ಸ್ಟ್ CPU ಬರ್ಸ್ಟ್ ಟೈಮ್ ನ ಯಾವ ಶೆಡ್ಯೂಲಿಂಗ್ ಅಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, SJF ಶೆಡ್ಯೂಲಿಂಗ್ ಅಲ್ಲಿ ಇರುತ್ತೆ. The CPU generates the addresses. The group of such addresses is. ಸೊ ನಿಮ್ಮ ಒಂದು CPU ಜನರೇಟೆಡ್ ಅಡ್ರೆಸಸ್ ನ ಯಾವ ಗುಂಪಿಗೆ ಸೇರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ ಲಾಜಿಕಲ್ ಅಡ್ರೆಸ್ ಸ್ಪೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್. ಇನ್ ಮೆಮೊರಿ ಅಲೋಕೇಶನ್, ಅಲೋಕೇಟಿಂಗ್ ದಿ ಲಾರ್ಜೆಸ್ಟ್ ಹೋಲ್ ಟು ದಿ ರಿಕ್ವೆಸ್ಟಿಂಗ್ ಪ್ರೋಸೆಸ್ ಇಸ್ ಕಾಲ್ಡ್. ಸೊ ನಿಮ್ಮ ಒಂದು ಮೆಮೊರಿ ಅಲೋಕೇಶನ್ಸ್ ನ ತಿಳ್ಕೊಬೇಕಾಗುತ್ತೆ. ಸೊ ಅದ್ರ ಬೇಸ್ ಮೇಲೆ ಕ್ವಶನ್ ಇದೆ. ಇನ್ ಮೆಮೊರಿ ಅಲೋಕೇಶನ್, ಅಲೋಕೇಟಿಂಗ್ ಎ ಲಾರ್ಜರ್ ಹೋಲ್ಸ್ ಟು ದ ರಿಕ್ವೆಸ್ಟಿಂಗ್ ಪ್ರೋಸೆಸ್, ಅದನ್ನ ಏನಂತ ಕರಿತೀವಿ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಫಸ್ಟ್ ಫಿಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ನಂಬರ್ ಆಫ್ ಪ್ರೊಸೆಸಸ್ ಕಂಪ್ಲೀಟೆಡ್ ಪರ್ ಯೂನಿಟ್ ಟೈಮ್ ಇಸ್ ಕಾಲ್ಡ್. ಸೊ ನಂಬರ್ ಆಫ್ ಪ್ರೊಸೆಸ್ ಕಂಪ್ಲೀಟ್ ಪರ್ ಯೂನಿಟ್ ಟೈಮ್ ಅನ್ನೋದನ್ನ ಏನಂತ ಕರಿತೀವಿ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಥ್ರೂಪುಟ್. ಓಕೆ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್. ಇನ್ ನಾನ್ ಪ್ರಿಮಿಟಿವ್ ಶೆಡ್ಯೂಲಿಂಗ್, the process can terminate in which of the following situations? ಸೊ ನಿಮ್ಮ ಒಂದು ನಾನ್ ಪ್ರಿಮಿಟಿವ್ ಶೆಡ್ಯೂಲಿಂಗ್ ಅಲ್ಲಿ ನಮ್ಮ ಪ್ರೋಸೆಸ್ ನ ಯಾವಾಗ ಟರ್ಮಿನೇಟ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸಿಚುಯೇಷನ್ಸ್, ಯಾವ ಸಿಚುಯೇಷನ್ಸ್ ಅಲ್ಲಿ ನೀವು ಟರ್ಮಿನೇಟ್ ಮಾಡಬಹುದು ಅಂತ ಕೇಳಿದರೆ. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ ವೆನ್ ದ ಪ್ರೋಸೆಸ್ ಇಸ್ ಕಂಪ್ಲೀಟೆಡ್ ವಿ ಕ್ಯಾನ್ ಟರ್ಮಿನೇಟ್ ದ ನಾನ್ ಪ್ರಿಮಿಟಿವ್ ಶೆಡ್ಯೂಲಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್. If a process is moved temporarily out of memory and brought back into memory for continued execution, then it is called. So ನಿಮ್ಮ ಒಂದು ಪ್ರೋಸೆಸ್ ಅಲ್ಲಿ ಆಟೋಮೆಟಿಕಲಿ ಇಟ್ ಇಸ್ ಮೂವ್ಡ್ ಔಟ್ ಆಫ್ ದ ಮೆಮೊರಿ ಆರ್ ಯು ಆರ್ ಬ್ರಿಂಗಿಂಗ್ ಬ್ಯಾಕ್ ಟು ದ ಮೆಮೊರಿ, ಸೊ ಫಾರ್ ಕಂಟಿನ್ಯೂಸ್ ಎಕ್ಸಿಕ್ಯೂಷನ್. ಸೊ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಸ್ವಾಪಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್. The main memory is divided into several fixed
size partition, and each partition may be allocated to hold exactly one process at a time in the following scheme. So ನಿಮ್ಮ ಒಂದು ಮೇನ್ ಮೆಮೊರಿನ ದೇ ಆರ್ ಡಿವೈಡೆಡ್ ಇಂಟು ಸೆವೆರಲ್ ಫಿಕ್ಸ್ಡ್ size partition ಕ್ರಿಯೇಟ್ ಮಾಡಿದಾಗ each partition may allocated to hold exactly one process. So each ಎಷ್ಟು ಪಾರ್ಟಿಷನ್ಸ್ ಮಾಡಿದಿರೋ ಆ ಪಾರ್ಟಿಷನ್ಸ್ ಅಲ್ಲಿ ಒಂದೊಂದು ಪ್ರೋಸೆಸ್ ಅನ್ನು ಅಲೋಕೇಟ್ ಮಾಡುತ್ತೆ at one time. ಸೊ ಈ ಫಾಲೋಯಿಂಗ್ ಸ್ಕೀಮ್ ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಮಲ್ಟಿ ಪಾರ್ಟಿಷನ್ ಅಲೋಕೇಶನ್. Okay, next question. Which of the following is not a function of data link layer? So ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ನಿಮ್ಮ ಒಂದು ಡೇಟಾ ಲಿಂಕ್ ಲೇಯರ್ ನ ಫಂಕ್ಷನ್ ಅಲ್ಲ ಅಂತ ಕೇಳಿದ್ದಾರೆ, ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಡಿ, ಸಿಂಕ್ರೋನೈಸೇಷನ್ ಆಫ್ ಬಿಟ್ಸ್. ಸೊ ಫ್ರೇಮಿಂಗ್ ಎಲ್ಲ ಡೇಟಾ ಲಿಂಕ್ ಲೇಯರ್, ಫ್ಲೋ ಕಂಟ್ರೋಲರ್ಸ್ ಡೇಟಾ ಲಿಂಕ್ ಲೇಯರ್, ಎರರ್ ಕಂಟ್ರೋಲರ್ಸ್ ಡೇಟಾ ಲಿಂಕ್ ಲೇಯರ್, ಬಟ್ ಸಿಂಕ್ರೋನೈಸೇಷನ್ ಆಫ್ ಬಿಟ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಯೋರ್ ಡೇಟಾ ಲಿಂಕ್ ಲೇಯರ್ಸ್. ಸೊ ನೆಕ್ಸ್ಟ್ ಕ್ವಶನ್, SCTP ಸ್ಟ್ಯಾಂಡ್ಸ್ ಫಾರ್ ಅಂದ್ರೆ SCTP ನ ಅಬ್ರಿವಿಯೇಷನ್ ಫಾರ್ಮ್ ಅನ್ನ ವಿಸ್ತಾರವಾದ ರೂಪವನ್ನು ಬರೀಬೇಕಾಗುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಸ್ಟ್ರೀಮ್ ಕಂಟ್ರೋಲ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್ ಆಗಿರುತ್ತೆ. ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಕೇಬಲ್ಸ್ ಆರ್ ಯೂಸ್ಡ್ ಇನ್ ಸೋನೆಟ್ ನೆಟ್ವರ್ಕ್. ಸೊ ಸೋನೆಟ್ ನೆಟ್ವರ್ಕ್ಸ್ ಅಲ್ಲಿ ಯಾವ ಒಂದು ಕೇಬಲ್ ಅನ್ನ ಬಳಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಟಿಕಲ್ ಫೈಬರ್ಸ್ ಆರ್ ಫೈಬರ್ ಆಪ್ಟಿಕ್ಸ್. ಓಕೆ, ನಿಮ್ಮ ಒಂದು ಸೋನೆಟ್ ನೆಟ್ವರ್ಕ್ಸ್ ಅಲ್ಲಿ ಫೈಬರ್ ಆಪ್ಟಿಕ್ಸ್ ನ ಉಪಯೋಗಿಸ್ತಾರೆ ಕೇಬಲ್. Okay, CSMA is based on the principle. So ನಿಮ್ಮ ಒಂದು CSMA ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್ ಮೆಥಡ್ ಯಾವ ಒಂದು ಪ್ರಿನ್ಸಿಪಲ್ ಅನುಸಾರವಾಗಿ ವರ್ಕ್ ಮಾಡುತ್ತೆ ಅಂತ ಕೇಳಿರೋದು, ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸೆನ್ಸ್ ಬಿಫೋರ್ ಟ್ರಾನ್ಸ್ಮಿಟ್. ಸೊ ನಿಮ್ಮ ಒಂದು ನೋಟ್ಸ್ ಇದ್ದಾಗ ಮಾತ್ರ ಅದನ್ನು ಸೆನ್ಸ್ ಮಾಡಿ ಅದಕ್ಕೆ ಯು ಆರ್ ಸೆಂಡಿಂಗ್ ದ ಡೇಟಾ. ಸೊ ಸೆನ್ಸಿಂಗ್ ಆಫ್ಟರ್ ದಟ್ ಟ್ರಾನ್ಸ್ಮಿಟಿಂಗ್. ಸೊ ದಟ್ ಈಸ್ ನಥಿಂಗ್ ಬಟ್ ಸೆನ್ಸ್ ಬಿಫೋರ್ ಟ್ರಾನ್ಸ್ಮಿಟ್. ನೆಕ್ಸ್ಟ್ ಕ್ವಶನ್. ಇನ್ ಡ್ಯಾಶ್ ಮೆಥಡ್ ಆಫ್ CSMA, a station senses a line, comma, if the line is not ideal, it waits a random amount of time and senses the line again. So ನಿಮ್ಮ ಒಂದು ಯಾವ ಮೆಥಡ್ ಆಫ್ CSMA ನಲ್ಲಿ ನಿಮ್ಮ ಒಂದು ಸ್ಟೇಷನ್ ಸೆನ್ಸ್ ಎ ಲೈನ್, if the line is not in ideal condition, so it waits a random amount of time and sends the line again. ಸೊ ಒಂದು ಲೈನ್ ಅನ್ನ ಬಿಸಿ ಆಗಿದ್ದಾಗ ಐಡಿಯಲ್ ಕಂಡೀಷನ್ಸ್ ಬಂದಿಲ್ದಾಗ ಅವಾಗ ನಿಮ್ಮ ಒಂದು ಯಾವ ಮೆಥಡ್ಸ್ ಅನ್ನ CSMA ಯೂಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ರೈಟ್ ಆನ್ಸರ್ ಈಸ್ option 2, that is non-persistent method. Okay, a connecting device which operates at the physical and data link layer is. So ಯಾವ ಒಂದು ಡಿವೈಸಸ್ ಫಿಸಿಕಲ್ ಲೇಯರ್ ಮತ್ತೆ ಡೇಟಾ ಲಿಂಕ್ ಲೇಯರ್ ಅಲ್ಲಿ ಆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಬ್ರಿಡ್ಜ್. Electromagnetic waves ranging in the frequency between dash are called microwaves. So ನಿಮ್ಮ ಒಂದು ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಈ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಮೈಕ್ರೋವೇವ್ಸ್ ಅಂತ ಕರೆಯುತ್ತಾರೆ ಅಂತ ಕೇಳಿರೋದು. ಸೊ ದ ರೈಟ್ ಆನ್ಸರ್ ಇಸ್ 1 GHz to 300 GHz ರೇಂಜ್ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಇದ್ದಾಗ ನಿಮ್ಮ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನ ಮೈಕ್ರೋವೇವ್ಸ್ ಆಗಿ ಕರೀತಾರೆ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್. RJ59 coaxial cable is used to transmit data in. ಸೊ ನಿಮ್ಮ ಒಂದು RJ59 coaxial ಕೇಬಲ್ ಎಲ್ಲಿ ನಿಮ್ಮ ಒಂದು ಟ್ರಾನ್ಸ್ಮಿಟಿಂಗ್ ಡೇಟಾ ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಕೇಬಲ್ ಟಿವಿ. Next question. Which of the following protocol is not used in transport layer? So ನಿಮ್ಮ ಒಂದು ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಬಳಕೆ ಆಗದಂತ ಪ್ರೋಟೋಕಾಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ HTTP. HTTP ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ನೆಕ್ಸ್ಟ್ ಕ್ವಶನ್. Dash layer in OSI model is concerned with the syntax and semantics of information exchanged between two systems. ಸೊ ನಿಮ್ಮ ಒಂದು OSI ಲೇಯರ್ಸ್ ಅಲ್ಲಿ ಯಾವ ಒಂದು ಲೇಯರ್ ನಿಮ್ಮ ಒಂದು ಸಿಂಟ್ಯಾಕ್ಸ್ ಮತ್ತೆ ಸಿಮ್ಯಾಟಿಕ್ಸ್ ಆಫ್ ಇನ್ಫಾರ್ಮೇಶನ್ ಮೇಲೆ ಎಕ್ಸ್ಚೇಂಜ್ ಬಿಟ್ವೀನ್ ಟೂ ಸಿಸ್ಟಮ್ಸ್ ಅನ್ನ ಹೊಂದಿರುತ್ತೆ ಅಂತ ಕೇಳಿರೋದು, ಓಕೆನಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಪ್ರೆಸೆಂಟೇಷನ್ ಲೇಯರ್. ಓಕೆ, ಪ್ರೆಸೆಂಟೇಷನ್ ಲೇಯರ್ ಇದಕ್ಕೆ ಫಂಕ್ಷನಿಂಗ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಯೂಸರ್ ಮೇಂಟೈನ್ಸ್ ಪರ್ಸನಲ್ ಡೇಟಾಬೇಸ್ by using ready-made program packages. ಸೊ ಯಾವ ಒಂದು ಯೂಸರ್ಸ್ ಸಪರೇಟ್ ಡೇಟಾಬೇಸ್ ನ ಹೊಂದಿರ್ತಾರೆ ಫಾರ್ ರೆಡಿಮೇಡ್ ಪ್ರೋಗ್ರಾಮಿಂಗ್ ಪ್ಯಾಕೇಜಸ್ ಗೋಸ್ಕರ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ದಟ್ ಈಸ್ ಸ್ಟ್ಯಾಂಡ್ ಅಲೋನ್ ಯೂಸರ್ಸ್. ಓಕೆ, ಸ್ಟ್ಯಾಂಡ್ ಅಲೋನ್ ಯೂಸರ್ಸ್. ನೆಕ್ಸ್ಟ್ ಕ್ವಶನ್. ದ ಡೇಟಾ ಇನ್ ದ ಡೇಟಾಬೇಸ್ ಅಟ್ ಅ ಪರ್ಟಿಕ್ಯುಲರ್ ಮೂಮೆಂಟ್ ಇನ್ ಟೈಮ್ is called. ಸೊ ನಿಮ್ಮ ಒಂದು ಡೇಟಾನ ಡೇಟಾಬೇಸ್ ಅಲ್ಲಿ ಇದ್ದಾಗ ಪರ್ಟಿಕ್ಯುಲರ್ ಮೂವ್ಮೆಂಟ್ ಆಗ್ತಾ ಇದ್ದಾಗ ಮೂಮೆಂಟಮ್ ಇನ್ ಟೈಮ್, ಸೊ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಇಟ್ ಈಸ್ ರೈಟ್ ಆನ್ಸರ್ ಇಸ್ ಡೇಟಾಬೇಸ್ ಸ್ನ್ಯಾಪ್ಶಾಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ER diagram dash symbol represents an entity. ಸೊ ನಿಮ್ಮ ಒಂದು ER diagrams ಅಲ್ಲಿ ಯಾವ ಸಿಂಬಲ್ ಎಂಟಿಟಿ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ.
Okay, so the right answer is option A, rectangle. Next question, the term dash is used to represent the column in SQL. SQL under sequential query language. It is a represents for databases. Okay, so ಯಾವ ಒಂದು ಟರ್ಮ್ ಅನ್ನ ನಿಮ್ಮ ಒಂದು ಕಾಲಮ್ಸ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಇಟ್ ಇಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಇಸ್ attribute. Next question, the dash comments in SQL removes tuples from a relation. ಸೊ ನಿಮ್ಮ ಒಂದು SQL ಅಲ್ಲಿ ಯಾವ ಒಂದು ಕಮೆಂಟ್ಸ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಮ ಒಂದು ಟ್ಯೂಪಲ್ಸ್ ಅನ್ನ ರಿಲೇಶನ್ಶಿಪ್ ಇಂದ ರಿಮೂವ್ ಮಾಡಬಹುದು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಡಿಲೀಟ್ ಆಪ್ಷನ್. ಓಕೆ, ಡಿಲೀಟ್ ಕಮೆಂಟ್ ನ ಕೊಟ್ರೆ ಯು ಕ್ಯಾನ್ ರಿಮೂವ್ ದ tuples from the relationship. Next question, the Java system package for language util. Next question, the Java system package for language utility classes such as vector, hash tables, etc. is. So ನಿಮ್ಮ ಒಂದು ಯಾವ ಒಂದು ಪ್ಯಾಕೇಜಸ್ ಅನ್ನ ನಿಮ್ಮ ಒಂದು ಜಾವಾ ಲ್ಯಾಂಗ್ವೇಜಸ್ ಅಲ್ಲಿ ಯೂಟಿಲೈಸ್ ಮಾಡ್ಕೊತೀರಾ ಟು ಐಡೆಂಟಿಫೈ ದ ಕ್ಲಾಸಸ್ ಲೈಕ್ ವೆಕ್ಟರ್ಸ್, ಹಾಶ್ ಟೇಬಲ್ಸ್ ನ ಯೂಸ್ ಮಾಡ್ಕೊಳ್ಳೋಕೆ ಯಾವ ಒಂದು ಪ್ಯಾಕೇಜ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಜಾವಾ ಡಾಟ್ ಯುಟಿಲ್, UTIL. Okay, next question, the Java statement import package1 dot package2 dot refer to. ಸೊ ಇಲ್ಲಿ ಕೊಟ್ಟಿರುವಂತ ಇಂಪೋರ್ಟಿಂಗ್ ಪ್ಯಾಕೇಜ್ ನ ಏನಂತ ರೆಫರ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಅಲ್ಲಿ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ನ. ಸೊ ಇನ್ ಜಾವಾನಲ್ಲಿ ಇಟ್ ಈಸ್ ರೆಫರ್ಡ್ ಆಸ್ package2 ಈಸ್ ಇನ್ಸೈಡ್ ದಿ package1. ಓಕೆ, ಸೊ ನಿಮ್ಮ ಒಂದು package1 ಡಾಟ್ package2 ಅನ್ನೋದು ಏನಂತ ಇಂಡಿಕೇಟ್ ಮಾಡುತ್ತೆ ಅಂದ್ರೆ package2 is inside the package1. package1 ನಲ್ಲಿ package2 ಇದೆ ಅಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, which of the following is not true about threads in Java? ಸೊ ನಿಮ್ಮ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿರುವಂತ ಕೆಳಗಡೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ನಿಮ್ಮ ಒಂದು ಥ್ರೆಡ್ಸ್ ಇನ್ ಜಾವಾಗೆ ನಾಟ್ ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಸೊ ದಟ್ ಈಸ್ ಎ ಥ್ರೆಡ್ ಡಾಟ್ ಕ್ರಿಯೇಟ್ ಫಂಕ್ಷನ್ ಕ್ರಿಯೇಟ್ಸ್ ದ ಥ್ರೆಡ್. ಸೊ ಇದು ರಾಂಗ್ ಆಪ್ಷನ್ಸ್ ವಿಚ್ ಇಸ್ ನಾಟ್ ಟ್ರೂ ಟು ದ ಥ್ರೆಡ್ಸ್ ಇನ್ ಜಾವಾ. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಜಾವಾ ದ ಕೀ ವರ್ಡ್ ಎಕ್ಸ್ಟೆಂಡ್ಸ್ ಈಸ್ ಯೂಸ್ಡ್ ಇನ್. ಸೊ ನಿಮ್ಮ ಒಂದು ಜಾವಾನಲ್ಲಿ ದ ಕೀ ವರ್ಡ್ ಎಕ್ಸ್ಟೆನ್ಸ್ ಅಂತ ಎಲ್ಲಿ ಯೂಸ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಲ್ಲಿ ನಿಮ್ಮ ಒಂದು ಕೀವರ್ಡ್ ಎಕ್ಸ್ಟೆನ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ದ ಎಕ್ಸೆಪ್ಷನ್ ಕಾಸ್ಡ್ ಬೈ ಬ್ಯಾಡ್ ಅರೇ ಇಂಡೆಕ್ಸಸ್. ಸೊ ನಿಮ್ಮ ಒಂದು ಬ್ಯಾಡ್ ಅರೇ ಇಂಡೆಕ್ಸಸ್ ನಿಂದ ಎಕ್ಸೆಪ್ಷನ್ ಯಾವಾಗ ಕಾಸ್ ಆಗುತ್ತೆ ಆರ್ ಕ್ರಿಯೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ 4, ಅರೇ ಔಟ್ ಟು ಆಫ್ ರೀಚ್. ಅರೇ ಔಟ್ ಆಫ್ ರೀಚ್ ಆದಾಗ ನಿಮ್ಮ ಒಂದು ಎಕ್ಸೆಪ್ಷನ್ ವಿಲ್ ಬಿ ಕಾಸ್ಡ್ ಬೈ ಡ್ಯೂ ಟು ದ ಬ್ಯಾಡ್ ಅರೇ ಇಂಡೆಕ್ಸಸ್. ನೆಕ್ಸ್ಟ್ ಕ್ವೆಶ್ಚನ್, ಇನ್ XML, the generally low level syntax of XML imposes its rules on all dash documents. ನಿಮ್ಮ ಒಂದು XML ಅಲ್ಲಿ the generally low level syntax ಯೂಸ್ ಮಾಡ್ತಾ ಇದ್ದಾಗ XML ಅಲ್ಲಿ ಇಂಪೋಸ್ ಆದಾಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಯಾವ ರೂಲ್ಸ್ ನ ಫಾಲೋ ಅಪ್ ಮಾಡುತ್ತೆ ಅಂತ ಕೇಳಿದರೆ ಇಟ್ ಇಸ್ ರೈಟ್ ಆನ್ಸರ್ ಇಸ್ XML on all XML document. Okay, next question, in XML defined entity referred only in DPDs are called dash entities. ಸೊ ನಿಮ್ಮ ಒಂದು XMLs ಅಲ್ಲಿ ಡಿಫೈನ್ಡ್ ಎಂಟಿಟೀಸ್ ನ ರೆಫರ್ಡ್ ಓನ್ಲಿ ಇನ್ ಡಿಟಿಸ್ ನಲ್ಲಿ ರೆಫರ್ ಮಾಡಿದಾಗ ಆ ಒಂದು ಎಂಟಿಟೀಸ್ ನ ಯಾವ ಎಂಟಿಟೀಸ್ ಗೆ ಸೇರಿಸಲ್ಪಟ್ಟಿದೆ ಅಂತ ಕೇಳಿದರೆ ಇಟ್ ಈಸ್ ದ ರೈಟ್ ಆನ್ಸರ್ ಇಸ್ ಪ್ಯಾರಾಮೀಟರ್ ಎಂಟಿಟೀಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಎ ಡ್ಯಾಶ್ ಡಿಫೈನ್ಸ್ ದಿ ಸ್ಟ್ರಕ್ಚರ್ ಆಫ್ ದ ಕ್ಲಾಸಸ್ ಆಫ್ XML ಡಾಕ್ಯುಮೆಂಟ್ಸ್. ಸೊ ಕೊಟ್ಟಿರುವಂತಹ ಒಂದು ಆಪ್ಷನ್ಸ್ ಅಲ್ಲಿ ನಿಮ್ಮ ಒಂದು XML ನ ಸ್ಟ್ರಕ್ಚರ್ ಆಫ್ ಕ್ಲಾಸಸ್ ನ ಯಾವುದು ಡಿಫೈನ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ದ ರೈಟ್ ಆನ್ಸರ್ ಇಸ್ ಸ್ಕೀಮಾ, ಆಪ್ಷನ್ ಸಿ. XML means. ಸೊ XML ನ ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ಇಟ್ ಇಸ್ ಎಕ್ಸ್ಟೆಂಡಬಲ್ ಮಾರ್ಕಪ್ ಲ್ಯಾಂಗ್ವೇಜ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಡ್ಯಾಶ್ ಆರ್ ಹ್ಯಾಂಡಲ್ಡ್ ಬೈ ಬ್ರೌಸರ್ಸ್. ಸೊ ನಿಮ್ಮ ಒಂದು ಇಲ್ಲಿ ಕೊಟ್ಟಿರುವಂತ ಎಂಟಿಟಿ ಅಲ್ಲಿ ಯಾವುದು ಇಟ್ ಈಸ್ ಹ್ಯಾಂಡಲ್ಡ್ ಬೈ ದ ಬ್ರೌಸರ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಬೈನರಿ ಎಂಟಿಟೀಸ್ ನ you can handle by the browser itself. Okay, next question, in PHP dash function concatenates the elements of the array together returning a string. So ನಿಮ್ಮ ಒಂದು array elements ನ concatenate ಮಾಡಿ ನಿಮ್ಮ ಒಂದು string ನ ಕೊಡುವಂತ functions ಯಾವುದು ಅದು PHP ನಲ್ಲಿ ಕೇಳಿದ್ದಾರೆ. Okay, right answer is implode, option C. Question, in PHP the dash function when given the name of an array returns the key of the current element of the array. ಸೊ ನಿಮ್ಮ ಒಂದು ಯಾವ ಒಂದು ಫಂಕ್ಷನ್ ನ ನೇಮ್ ಅನ್ನ ಕೊಟ್ಟಿರ್ತೀರಾ ಅದು ರಿಟರ್ನ್ಸ್ ಟು ದ ಕರೆಂಟ್ ಎಲಿಮೆಂಟ್ ಆಫ್ ಅನ್ ಅರೇ ಆದಾಗ ಯಾವ ಫಂಕ್ಷನ್ಸ್ ನ ಯೂಸ್ ಮಾಡಿದ್ದೀರಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, key function. Next question, in PHP, in pattern matching the dash regular expressions are compiled into PHP. So ಇದಕ್ಕೆ ಒಂದು ರೈಟ್ ಆನ್ಸರ್ ಬಂದು ಇಟ್ ಈಸ್ ಆಪ್ಷನ್ cosec. Okay, next question, in PHP a whole array can be deleted with dash has with a scalar variables.
ಸೊ ನಿಮ್ಮ ಒಂದು PHP ನಲ್ಲಿ ದ ಹೋಲ್ ಅರೇನ ಡಿಲೀಟ್ ಮಾಡಬಹುದು. ಸೊ ಅದು ಇನ್ ಆಸ್ ವಿತ್ ದ ಸ್ಕೇಲಾರ್ ವೇರಿಯೇಬಲ್ಸ್ ಇದ್ದಾಗ ಕೂಡ. ಸೊ ಅದು ಯಾವುದು ಅಂತ ಕೇಳಿದರೆ ಇಟ್ ಈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ C, that is unset. Okay, next question. Pass by reference parameters can be specified in PHP in dash ways. So ನಿಮ್ಮ ಒಂದು ಪಾಸ್ ಬೈ ರೆಫರೆನ್ಸ್ ಪ್ಯಾರಾಮೀಟರ್ಸ್ ನ ನಿಮ್ಮ ಒಂದು PHP ನಲ್ಲಿ ಸ್ಪೆಸಿಫೈ ಮಾಡಬಹುದು. ಅದು ಎಷ್ಟು ವೇಸ್ ಅಲ್ಲಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ 2 ways you can classify your pass by reference parameters. Okay, next question. Dash computer operates on continuous electrical magnitude like voltage. ಇಲ್ಲಿ ಕೊಟ್ಟಿರುವಂತ ಯಾವ ಕಂಪ್ಯೂಟರ್ಸ್ ಆಪರೇಟ್ ಕಂಟಿನ್ಯೂಸ್ಲಿ ಎಲೆಕ್ಟ್ರಿಕಲ್ ಮ್ಯಾಗ್ನಿಟ್ಯೂಡ್ ಲೈಕ್ ವೋಲ್ಟೇಜ್ ಅನ್ನು ಯೂಸ್ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಅನಲಾಗ್ ಕಂಪ್ಯೂಟರ್ಸ್. ಓಕೆ, ಆಪ್ಷನ್ ಬಿ. ದ ಕ್ಯಾರೆಕ್ಟರಿಸ್ಟಿಕ್ feature of the computer which tells that the machine can perform multiple tasks simultaneously with equal cases is. So ನಿಮ್ಮ ಒಂದು ಕಂಪ್ಯೂಟರ್ ನ ಒಂದು ಫೀಚರ್ ಆಗಿದೆ. ಅದು ಫೀಚರ್ ಏನು ಅಂದ್ರೆ, ಸೊ ದ ಮಿಷಿನ್ ಕ್ಯಾನ್ ಪರ್ಫಾರ್ಮ್ 2 ಟಾಸ್ಕ್ ಆಗಿರ್ಬೋದು, 3 ಟಾಸ್ಕ್ ಆಗಿರ್ಬೋದು, ಇಟ್ ಕ್ಯಾನ್ ಪರ್ಫಾರ್ಮ್ ಈಕ್ವಲ್ ಕೇಸಸ್, ಸೊ ಸೈಮಲ್ಟೇನಿಯಸ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಪದವನ್ನ ಸಜೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಅದು ಯಾವುದು ಅಂತ ಕೇಳಿದರೆ ಇಟ್ ಈಸ್ ಆಪ್ಷನ್ 1, ದಟ್ ಈಸ್ ವರ್ಸಟೈಲ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದಿ ಮೆಮೊರಿ ವಿತ್ ಲಾರ್ಜೆಸ್ಟ್ ಸ್ಟೋರೇಜ್ ಕೆಪಾಸಿಟಿ ಅಂಡ್ ಲೆಸ್ ಎಕ್ಸ್ಪೆನ್ಸಿವ್ ಈಸ್. ಸೊ ಯಾವ ಒಂದು ಮೆಮೊರೀಸ್ ನ ಲಾರ್ಜೆಸ್ಟ್ ಸ್ಟೋರೇಜ್ ಕೆಪಾಸಿಟಿ ಮತ್ತೆ ಲೆಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಯಾವ ಮೆಮೊರಿ ಅಂತ ಕೇಳಿದ್ದಾರೆ, ಇಟ್ ಈಸ್ ಆಪ್ಷನ್ ಸೆಕೆಂಡರಿ ಮೆಮೊರೀಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದ ಟ್ರ್ಯಾಕ್ ಸೆಕ್ಟರ್ಸ್ ಆರ್ ಗ್ರೂಪ್ಡ್ ಇಂಟು ಎ ಕಲೆಕ್ಷನ್ ನೋನ್ ಆಸ್ ಕ್ಲಸ್ಟರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಡ್ಯಾಶ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ಸೊ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವುದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ನ ಒಂದು ಎಕ್ಸಾಂಪಲ್ ಆಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಲೇಸರ್ ಪ್ರಿಂಟರ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶ್ಚನ್. ಫ್ಲಾಪ್ಸ್ ಸ್ಟ್ಯಾಂಡ್ಸ್ ಫಾರ್. ಸೊ ನಿಮ್ಮ ಒಂದು ಫ್ಲಾಪ್ಸ್ ಅನ್ನೋ ಒಂದು ಅಬ್ರಿವೇಷನ್ ಫಾರ್ಮ್ ಸ್ಟ್ಯಾಂಡ್ ಫಾರ್ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತ ಕರಿತೀವಿ ಫ್ಲಾಪ್ಸ್ ನ. ಓಕೆನಾ? ಸೊ ಇವತ್ತಿನ ಸೆಷನ್ ನ ಈಗ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಪೇಪರ್ ಜೊತೆ ಮೀಟ್ ಆಗೋಣ. ಓಕೆ, ಸೊ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.